ಎಳನೀರು ನೈಸರ್ಗಿಕವಾದ ತಂಪು ಪಾನೀಯ. ಇದು ದೇಹವನ್ನ ತಂಪಾಗಿರಿಸುತ್ತೆ ಅನ್ನೋದಷ್ಟೇ ನಮಗೆ ಗೊತ್ತಿರೋ ವಿಚಾರ. ಆದ್ರೆ ಇದನ್ನು ಮೀರಿ ಎಳನೀರಿನಲ್ಲಿ ಹಲವು ಆರೋಗ್ಯ ಪ್ರಯೋಜನಗಳಿವೆ. ಕಿಡ್ನಿ ಸ್ಟೋನ್ ಕರಗಿಸುವ, ಕ್ಯಾನ್ಸರ್ ಕಾರಕ ಕೋಶಗಳು ಬೆಳೆಯದಂತೆ ನಿಯಂತ್ರಿಸುವ ಎಳನೀರು ಕೂದಲು, ಚರ್ಮದ ಆರೈಕೆಯನ್ನು ಮಾಡಬಲ್ಲದು. ಕಲ್ಪ ವೃಕ್ಷದ ಜೀವಾಮೃತ ಎಳನೀರಿನ ಇನ್ನಷ್ಟು ಲಾಭಗಳ ಕುರಿತು ತೋರಿಸ್ತೀವಿ ನೋಡಿ. ಊಹೆಗೂ ನಿಲುಕದ ಎಳನೀರಿನ ಅಸಂಖ್ಯ ಪ್ರಯೋಜನ. 108 ಕಾಯಿಲೆಗಳನ್ನು ನಡುಗಿಸುವ ಸಂಜೀವಿನಿ. ಎಳನೀರು ಇಡೀ ವರ್ಷ ದೊರಕತ್ತೆ. ನವಿರಾದ ಸಿಹಿ ನೀರಿನಷ್ಟೇ ಗಾಢವಾದ ಎಳನೀರು ದೇಹಕ್ಕೆ ಅಗತ್ಯವಾದ ಬಹಳಷ್ಟು ಪೋಷಕಾಂಶಗಳನ್ನು ಒದಗಿಸುತ್ತೆ. ಈ ಪೋಷಕಾಂಶಗಳನ್ನು ಪಡೆದ ದೇಹ ಶೀಘ್ರ ತನ್ನ ಚಟುವಟಿಕೆಗಳನ್ನು ಪೂರ್ಣ ಕ್ಷಮತೆಯಲ್ಲಿ ನಿರ್ವಹಿಸಲು ಸಬಲಗೊಳ್ಳುತ್ತದೆ. ಎಳನೀರಿನ ಉಪಯೋಗ ಕೇವಲ ಕುಡಿಯೋದಕ್ಕಲ್ಲ, ಸರಿಯಾಗಿ ಬಳಸಿದ್ರೆ ದೇಹದ ಹೊರಭಾಗಗಳಾದ ಚರ್ಮ ಮತ್ತು ಕೂದಲ ಆರೈಕೆಗೂ ಬಳಸಬಹುದು. ಎಳನೀರಿನಲ್ಲಿರುವ ವಿವಿಧ ಖನಿಜ, ಲವಣ ಮತ್ತು ಸಕ್ಕರೆಯ ಅಂಶ ದೇಹಕ್ಕೆ ಅಗತ್ಯವಾದ ಪ್ರಮಾಣದಲ್ಲಿ ಇರುವುದರಿಂದಲೇ ಇದೊಂದು ಅಮೃತ ಸಮಾನವಾದ ಪರಿಪೂರ್ಣ ಪಾನೀಯವಾಗಿದೆ. ದೈಹಿಕ ಚಟುವಟಿಕೆಗಳಿಗೆ ಈ ನೀರು ಅತ್ಯಂತ ಸಮರ್ಪಕ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ನೀಡುವುದರಿಂದ ಶರೀರ ತನ್ನ ಚಟುವಟಿಕೆಗಳನ್ನು ಹೆಚ್ಚು ಸಮಯ ನಿರ್ವಹಿಸಬಹುದು. ಹೆಚ್ಚಿನ ದೈಹಿಕ ಶ್ರಮವುಳ್ಳ ಕೆಲಸಕ್ಕೆ ಪ್ರತಿದಿನ ಒಂದಾದರೂ ಎಳನೀರು ಕುಡಿಯುವುದು ಆರೋಗ್ಯಕ್ಕೆ ಉತ್ತಮವಾಗಿದೆ. ಎಳನೀರಿನಲ್ಲಿ ಸೈಟೋಕೈನ್ ಮತ್ತು ಲಾರಿಕ್ ಆಮ್ಲ ಎಂಬ 2 ಪೋಷಕಾಂಶಗಳಿವೆ. ಇವು ಜೀವಕೋಶದ ಸಮರ್ಪಕ ಬೆಳವಣಿಗೆ ಮತ್ತು ನಿಯಂತ್ರಣಕ್ಕೆ ನೆರವಾಗ್ತವೆ. ಎಳನೀರು ಕ್ಯಾನ್ಸರ್ ಕಾರಕ ಕಣಗಳಿಗೆ ವಿರೋಧ ಒಡ್ಡುವುದರಿಂದ ದೇಹವನ್ನ ಕ್ಯಾನ್ಸರ್ನಿಂದ ತಡೆಯುತ್ತದೆ. ಎಳನೀರಿನ ಇನ್ನೊಂದು ಉತ್ತಮ ಗುಣವೆಂದರೆ ದೇಹದೊಳಗಿನ ರಕ್ತ ಹೆಪ್ಪುಗಟ್ಟದಂತೆ ತಡೆಯುವುದು. ಕೆಲವೊಮ್ಮೆ ಆಂತರಿಕ ಸ್ರಾವದಿಂದ ನರದಲ್ಲಿ ಬಿರುಕುಂಟಾದರೆ ಒಳಗಡೆ ರಕ್ತಸ್ರಾವವಾದರೂ ಆ ಸ್ಥಳದಲ್ಲಿ ರಕ್ತ ನರದೊಳಗೆ ಹೆಪ್ಪುಗಟ್ಟಬಾರದು. ಒಂದು ವೇಳೆ ಹೀಗಾದರೆ, ಅದರಲ್ಲೂ ಮೆದುಳಿಗೆ ರಕ್ತ ಪೂರೈಸುವ ನರಕ್ಕೆ ಹೀಗಾದರೆ ಪ್ರಾಣಕ್ಕೆ ಅಪಾಯವಿದೆ. ಇದನ್ನೇ ಬ್ರೈನ್ ಹೆಮರೇಜ್ ಅಂತ ಕರೆಯುತ್ತಾರೆ. ಆದ್ರೆ ಇಂಥ ಅಪಾಯ ತಪ್ಪಿಸಲು ಎಳನೀರು ಸಹಕಾರಿ. ಜೊತೆಗೆ ಎಳನೀರಿನ ನಿರಂತರ ಸೇವನೆಯಿಂದ ಚರ್ಮದ ಸೆಳೆತವೂ ಹೆಚ್ಚುತ್ತದೆ. ಈ ಮೂಲಕ ನೆರಿಗೆ ಬೀಳುವುದನ್ನು ತಪ್ಪಿಸುತ್ತದೆ. ಎಳನೀರು ಅಪ್ಪಟ ನೀರಿನ pH ಸಂಖ್ಯೆ ಹೊಂದಿರುವುದರಿಂದ ಜಠರದಲ್ಲಿ ಆಮ್ಲೀಯತೆಯನ್ನು ಕಡಿಮೆಗೊಳಿಸಲು ನೆರವಾಗುತ್ತದೆ. ನಮ್ಮ ಆಹಾರದ ಮೂಲಕ ಲಭ್ಯವಾದ ಸಕ್ಕರೆ ಮತ್ತು ಇತರ ಪೋಷಕಾಂಶಗಳನ್ನು ಜೀವಕೋಶಗಳಿಗೆ ತಲುಪಿಸುವ ಜೀವರಾಸಾಯನಿಕ ಕ್ರಿಯೆಯನ್ನು ಎಳನೀರು ಉತ್ತೇಜಿಸುತ್ತದೆ. ಆದ ಕಾರಣ ಹೀರಿಕೊಂಡ ಸಕ್ಕರೆ ಶೀಘ್ರವೇ ಕರಗಿ ದೇಹಕ್ಕೆ ಹೆಚ್ಚಿನ ಶಕ್ತಿ ದೊರಕುತ್ತದೆ. ಒಂದು ವೇಳೆ ಯೂರಿಕ್ ಆಮ್ಲ ಎಂಬ ಲವಣದಿಂದ ಮೂತ್ರದಲ್ಲಿ ಕಲ್ಲು ಉಂಟಾಗಿದ್ದರೆ ಅದಕ್ಕೆ ಎಳನೀರಿಗಿಂತ ಉತ್ತಮವಾದ ಆಹಾರ ಇನ್ನೊಂದಿಲ್ಲ. ಯಾಕಂದ್ರೆ ಎಳನೀರಿನಲ್ಲಿರುವ ಪೊಟ್ಯಾಷಿಯಂ ಈ ಲವಣಗಳನ್ನು ಕರಗಿಸಿಕೊಂಡು ಕಿಡ್ನಿಗಳನ್ನು ಕಲ್ಲುಗಳಿಂದ ಮುಕ್ತಿಗೊಳಿಸುತ್ತದೆ. ಎಳನೀರಿನಲ್ಲಿ ವಿವಿಧ ಕಿಣ್ವಗಳಿವೆ. ಫೋಲಿಕ್ ಆಮ್ಲ, ಫಾಸ್ಫಟೀಸ್, ಕ್ಯಾಟಲೇಸ್, ಡಿಹೈಡ್ರೋಜಿನೇಸ್, ಡಯಾಸ್ಟೇಸ್, ಪೆರಾಕ್ಸಿಡೀಸ್, RNA ಪಾಲಿಮರೇಸ್ ಮೊದಲಾದ ಕಿಣ್ವಗಳು ವಿವಿಧ ರೀತಿಯ ಆಹಾರಗಳು ಸುಲಭವಾಗಿ ಜೀರ್ಣವಾಗಲು ನೆರವಾಗ್ತವೆ. ಪರಿಣಾಮವಾಗಿ ವಿವಿಧ ಆಹಾರಗಳ ಉತ್ತಮ ಅಂಶಗಳು ದೇಹಕ್ಕೆ ಸುಲಭವಾಗಿ ಲಭ್ಯವಾಗಿ ಆರೋಗ್ಯ ವೃದ್ಧಿಸುತ್ತೆ. ಈ ಮೂಲಕ ಪರೋಕ್ಷವಾಗಿ ಅತ್ತ ಈ ಕಷ್ಟಕರವಾದ ಆಹಾರಗಳನ್ನು ಜೀರ್ಣಿಸಿಕೊಳ್ಳಲು ಹೆಚ್ಚಿನ ಜಠರ ರಸ ಉತ್ಪತ್ತಿಯಾಗುವುದನ್ನು ತಡೆದಂತಾಗುತ್ತದೆ. ಎಳನೀರಿನಲ್ಲಿ ವಿವಿಧ ಪೌಷ್ಟಿಕ ಆಹಾರಗಳಿದ್ದು ದೇಹಕ್ಕೆ ಇಡೀ ದಿನಕ್ಕೆ ಅಗತ್ಯವಾದ ಶಕ್ತಿ ನೀಡುತ್ತದೆ. ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಮತ್ತು ಸೋಡಿಯಂ ಇದ್ದು ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಕ್ಲೋರೈಡ್ ಇವೆ. ಎಳನೀರಿನಿಂದ ದೇಹಕ್ಕೆ ಶಕ್ತಿ ಒಮ್ಮೆಲೆ ಬಿಡುಗಡೆಯಾಗದೆ ನಿಧಾನಕ್ಕೆ ಶಕ್ತಿ ಖರ್ಚಾದಂತೆ ಪೂರೈಸುತ್ತಾ ಹೋಗುವುದು ವಿಶೇಷವಾಗಿದೆ. ಇದೇ ಕಾರಣದಿಂದ ಇಡೀ ದಿನ ದೈಹಿಕ ಕೆಲಸವನ್ನ ಹೆಚ್ಚಿನ ಆಯಾಸವಿಲ್ಲದೆ ನಿರ್ವಹಿಸಲು ಸಾಧ್ಯವಾಗುತ್ತೆ. ಅತಿಸಾರದಿಂದ ದೇಹ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕಳೆದುಕೊಳ್ಳುತ್ತದೆ. ಪರಿಣಾಮವಾಗಿ ನೀರಿನ ಕೊರತೆಯಿಂದ ದೇಹ ಸೊರಗುತ್ತದೆ. ಕಾಲರ, ಬೇದಿ, ಹೊಟ್ಟೆಯ ಫ್ಲೂ ಮೊದಲಾದ ತೊಂದರೆಗಳ ಕಾರಣ ನೀರು ಕಳೆದುಕೊಂಡಿದ್ದರೂ ಕೂಡ ಎಳನೀರು ಈ ಕೊರತೆಯನ್ನು ಸಮರ್ಥವಾಗಿ ಪೂರೈಸುತ್ತದೆ. ಆಸ್ಪತ್ರೆಯ ರೋಗಿಗಳಿಗೆ ವೈದ್ಯರು ಎಳನೀರನ್ನೇ ಶಿಫಾರಸು ಮಾಡೋದು ಇದೇ ಕಾರಣಕ್ಕೆ. ಸ್ನಾಯುಗಳನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೆಲಸಕ್ಕೆ ಹಚ್ಚಿದ್ರೆ ಅಥವಾ ನೀರಿಲ್ಲದೆ ತುಂಬಾ ಹೊತ್ತು ಇದ್ದರೆ ಸ್ನಾಯುಗಳು ಸೆಳೆತಕ್ಕೆ ಒಳಗಾಗ್ತವೆ. ಈ ವೇಳೆ ಮಡಚಿದ ಕಾಲನ್ನು ಪುನಃ ತೆರೆಯದಂತೆ ಸ್ನಾಯುಗಳು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತವೆ. ಸ್ನಾಯುಗಳಲ್ಲಿ ಪೊಟ್ಯಾಷಿಯಂ ಕೊರತೆ ಇದಕ್ಕೆ ಕಾರಣವಾಗಿದೆ. ಎಳನೀರಿನಲ್ಲಿರುವ ಪೊಟ್ಯಾಷಿಯಂ ಈ ಕೊರತೆಯನ್ನು ನಿವಾರಿಸಿ ಸೆಳೆತದಿಂದ ತಡೆಯುತ್ತದೆ.
ಹಾಲಿನ ಮೂಲಕ ಅತ್ಯಧಿಕ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ದೊರಕುತ್ತದೆ. ಇದಲ್ಲದೆ ಎಳನೀರಿನಿಂದ ದೇಹಕ್ಕೆ ಸಮರ್ಪಕ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ನೀಡುವ ಮೂಲಕ ಮೂಳೆಗಳು ದೃಢವಾಗುವ ಜೊತೆಗೆ ಸ್ನಾಯು ಮತ್ತು ಅಂಗಾಂಶಗಳು ಕೂಡ ಉತ್ತಮಗೊಳ್ಳುತ್ತವೆ. ಜಠರದಲ್ಲಿ ಎಳನೀರು ಸೇರುವ ಮೂಲಕ ಅನಗತ್ಯ ವಾಯು ಉತ್ಪತ್ತಿಯಾಗುವುದನ್ನು ತಡೆಯುತ್ತದೆ. ಪರಿಣಾಮವಾಗಿ ಹುಳಿತೇಗು, ಹೊಟ್ಟೆಯುರಿ, ಹೊಟ್ಟೆಯುಬ್ಬರ ಮೊದಲಾದ ತೊಂದರೆಗಳಿಂದ ಮುಕ್ತಿ ದೊರಕುತ್ತದೆ. ಊಟದ ಬಳಿಕ ಹೊಟ್ಟೆಯಲ್ಲಿ ಉರಿ ಉಂಟಾದರೆ ಎಳನೀರು ಕುಡಿಯೋದ್ರಿಂದ ತಕ್ಷಣ ಆರಾಮ ದೊರಕುತ್ತದೆ. ಎಳನೀರಿನಲ್ಲಿ ಸಕ್ಕರೆ ಕಡಿಮೆ ಪ್ರಮಾಣದಲ್ಲಿರುವುದರಿಂದ ಮಧುಮೇಹಿಗಳು ಕೂಡ ವೈದ್ಯರ ಸಲಹೆ ಮೇರೆಗೆ ನಿಗದಿತ ಪ್ರಮಾಣದಲ್ಲಿ ಎಳನೀರು ಸೇವಿಸಬಹುದು. ಇದರಿಂದ ರಕ್ತ ಸಂಚಾರ ಉತ್ತಮಗೊಳ್ಳುವುದರಿಂದ ನಿಧಾನಕ್ಕೆ ಮಧುಮೇಹ ನಿಯಂತ್ರಣಕ್ಕೆ ಬರಬಹುದು. ಕೆಲವೊಮ್ಮೆ ರಕ್ತದಲ್ಲಿರುವ ಎಲೆಕ್ಟ್ರೋಲೈಟ್ಗಳೆಂಬ ಕಣಗಳು ರಕ್ತದ ಒತ್ತಡವನ್ನು ಹೆಚ್ಚಿಸುತ್ತವೆ. ಈ ಕಣಗಳ ತೀವ್ರತೆಯನ್ನು ಎಳನೀರು ಕಡಿಮೆಗೊಳಿಸುವುದರಿಂದ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ. ಬಿಸಿಲಿನಲ್ಲಿ ಚರ್ಮ ಹೆಚ್ಚಿನ ನೀರನ್ನು ಕಳೆದುಕೊಳ್ಳುವುದರಿಂದ ಒಣಗುತ್ತದೆ. ಚಳಿಗಾಲದಲ್ಲಿ ಗಾಳಿಯಲ್ಲಿಯೇ ತೇವಾಂಶ ಇಲ್ಲದಿರುವ ಕಾರಣ ಚರ್ಮ ಒಣಗುತ್ತದೆ. ಈ ಎರಡೂ ಪರಿಸ್ಥಿತಿಯಲ್ಲಿ ಎಳನೀರು ಚರ್ಮಕ್ಕೆ ಉತ್ತಮ ಆರೈಕೆ ನೀಡುತ್ತದೆ. ಎಳನೀರನ್ನು ಹತ್ತಿಯಲ್ಲಿ ಮುಳುಗಿಸಿ ಚರ್ಮಕ್ಕೆ ಹಚ್ಚುವುದರಿಂದ ಚರ್ಮ ಕಳೆದುಕೊಂಡಿದ್ದ ತೇವಾಂಶವನ್ನ ಮತ್ತೆ ಪಡೆಯಲು ಸಾಧ್ಯವಾಗುತ್ತೆ. ಎಳನೀರನ್ನು ಸುರಕ್ಷಿತವಾಗಿ ಇಡೀ ದೇಹಕ್ಕೂ ಹಚ್ಚಬಹುದು. ಚರ್ಮದ ಆರೈಕೆಗೆ ಒಳಗಿನಿಂದ ಹೆಚ್ಚಿನ ನೀರಿನ ಪೂರೈಕೆ ಆಗಬೇಕು. ಎಳನೀರಿನ ಸೇವನೆಯಿಂದ ಚರ್ಮಕ್ಕೆ ಅವಶ್ಯವಾದ ನೀರು ಲಭ್ಯವಾಗುವ ಮೂಲಕ ಚರ್ಮ ಒಳಗಿನಿಂದ ಪೋಷಣೆ ಪಡೆಯುತ್ತದೆ. ಪರಿಣಾಮವಾಗಿ ಚರ್ಮ ಕಾಂತಿಯುಕ್ತವಾಗುತ್ತದೆ. ಒಣಗಿದ ಮತ್ತು ಬಿಳಿಚಿದ ಚರ್ಮವು ಕೂಡ ನಿಧಾನಕ್ಕೆ ಸೆಳೆತ ಪಡೆದು ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಬಿಸಿಲಿಗೆ ಒಡ್ಡಿದ ಚರ್ಮದ ಭಾಗ ಹೆಚ್ಚು ಗಾಢವಾಗಿರಲು ಚರ್ಮದ ಮೆಲನಿನ್ ಕಾರಣವಾಗಿದೆ. ಎಳನೀರನ್ನು ಕುಡಿಯುತ್ತಾ ಬರುವುದರಿಂದ ಹಾಗೂ ಬಿಸಿಲಿಗೆ ಒಡ್ಡುವ ಚರ್ಮಕ್ಕೆ ಹಚ್ಚುವುದರಿಂದ ಈ ಬಣ್ಣ ಗಾಢವಾಗುವುದರಿಂದ ತಪ್ಪಿಸಬಹುದು. ಎಣ್ಣೆ ಚರ್ಮಕ್ಕೆ ಚರ್ಮದ ಒಳಪದರದಿಂದ ಒಸರುವ ಜಿಡ್ಡು ಕಾರಣವಾಗಿದೆ. ಈ ಜಿಡ್ಡು ಚರ್ಮದ ಮೇಲ್ಮೈ ಮೇಲೆ ತೆಳುವಾಗಿ ಹರಡಿ ಅಂಟಿಕೊಂಡು ಧೂಳನ್ನು ಸೆಳೆಯುತ್ತದೆ. ಇದನ್ನು ಎಳನೀರು ಅದ್ದಿದ ಹತ್ತಿಯಿಂದ ಒರೆಸಿಕೊಂಡರೆ ಎಣ್ಣೆ ಜಿಡ್ಡು ನಿವಾರಣೆಯಾಗುತ್ತದೆ. ಜೊತೆಗೆ ಎಳನೀರಿನ ಸೇವನೆಯಿಂದ ಚರ್ಮದಡಿಯಲ್ಲಿ ಎಣ್ಣೆ ಉತ್ಪತ್ತಿಯಾಗುವುದು ಕಡಿಮೆಯಾಗಿ ಚರ್ಮ ಸಹಜ ವರ್ಣವನ್ನು ಪಡೆಯಲು ನೆರವಾಗುತ್ತದೆ. ಮಕ್ಕಳಿಗೆ ಎಳನೀರಿನಲ್ಲಿ ಕೊಂಚ ಕೇಸರಿ ಮತ್ತು ಅರಿಶಿನ ಪುಡಿಯನ್ನು ಸೇರಿಸಿ ಕುಡಿಯಲು ನೀಡುವುದರಿಂದ ಚರ್ಮದಲ್ಲಿ ಕಾಂತಿ ಪಡೆಯಬಹುದು. ಈ ವಿಧಾನವನ್ನ ವೈದ್ಯರು ಶಿಫಾರಸು ಮಾಡುತ್ತಾರೆ. ಎಳನೀರಿನಿಂದ ಕೂದಲು ಉದುರುವುದನ್ನು ತಡೆಯಬಹುದು. ಕೂದಲನ್ನು ಕೊಂಚ ಎಳನೀರಿನಿಂದ ಮಸಾಜ್ ಮಾಡೋದ್ರಿಂದ ತಲೆಯ ಚರ್ಮದಲ್ಲಿ ರಕ್ತ ಸಂಚಾರ ಹೆಚ್ಚುತ್ತದೆ. ಪರಿಣಾಮವಾಗಿ ಕೂದಲ ಬುಡ ಹೆಚ್ಚು ಶಕ್ತಿಯುತವಾಗುತ್ತವೆ ಮತ್ತು ಉತ್ತಮ ಗುಣಮಟ್ಟದ ಕೂದಲು ಬೆಳೆಯಲು ನೆರವಾಗುತ್ತದೆ. ಕೂದಲು ಉದುರುವುದು ಕೂಡ ಕಡಿಮೆಯಾಗಿ ಕೂದಲ ಹೊಳಪು ಹೆಚ್ಚುತ್ತದೆ. ಎಳನೀರಿನಲ್ಲಿರುವ ವಿವಿಧ ವಿಟಮಿನ್ ಮತ್ತು ವಿಶೇಷವಾಗಿ ವಿಟಮಿನ್ ಕೆ ಹಾಗೆಯೇ ಕಬ್ಬಿಣದ ಅಂಶ ಕೂದಲಿಗೆ ಸಹಕಾರಿ. ಈ ಪೋಷಕಾಂಶಗಳು ಕೂದಲಿಗೆ ಹೊಳಪು ನೀಡುವಲ್ಲಿ ಮತ್ತು ಮೃದುವಾಗಿಸುವಲ್ಲಿ ನೆರವಾಗ್ತವೆ. ಮಲಬದ್ಧತೆಯಂತಹ ತೊಂದರೆಗಳಿಗೂ ಕೂಡ ಪರಿಣಾಮಕಾರಿ ಪ್ರಭಾವವನ್ನ ಎಳನೀರು ಬೀರುತ್ತದೆ. ನಿಮ್ಮ ದೈನಂದಿನ ವ್ಯಾಯಾಮ ಚಟುವಟಿಕೆಯ ನಂತರ ಎಳನೀರನ್ನ ಸೇವಿಸೋದು ದೇಹಕ್ಕೆ ಧನಾತ್ಮಕ ಶಕ್ತಿಯನ್ನು ಒದಗಿಸುತ್ತದೆ. ಎಳನೀರು ವಿಟಮಿನ್ ಬಿ ಅಂಶವನ್ನು ಒಳಗೊಂಡಿರುವುದರಿಂದ ಇದು ಒತ್ತಡವನ್ನು ನಿವಾರಿಸಿ ನಿಮಗೆ ಸಮಾಧಾನವನ್ನು ತರಿಸುತ್ತೆ. ನಿಯಮಿತವಾಗಿ ಎಳನೀರನ್ನು ಸೇವಿಸೋದು ಉರಿಮೂತ್ರದಂಥ ಅಪಾಯಕಾರಿ ಅಂಶವನ್ನು ದೂರ ಮಾಡಿ ಮೂತ್ರದ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಎಳನೀರು ದೇಹದ ಹೆಚ್ಚುವರಿ ತೂಕವನ್ನು ಕಡಿಮೆ ಮಾಡಿ ದೇಹವನ್ನು ಸುಸ್ಥಿತಿಯಲ್ಲಿ ಇಡುತ್ತದೆ. ಈ ಅಂಶ ಕೆಲವು ಸಂಶೋಧನೆಗಳಿಂದಲೂ ಸಾಬೀತಾಗಿದೆ. ಎಳನೀರಿನಲ್ಲಿ ಎಲೆಕ್ಟ್ರೋಲೈಟ್ ಪೊಟ್ಯಾಷಿಯಂನ ಪ್ರಮಾಣ ಉತ್ತಮವಾಗಿದೆ. ಈ ಮೂಲಕ ಕಲ್ಪವೃಕ್ಷದ ಜೀವಾಮೃತ ಎಳನೀರು ಇಷ್ಟೆಲ್ಲ ಅಸಂಖ್ಯ ಆರೋಗ್ಯ ಪ್ರಯೋಜನಗಳನ್ನು ಒಳಗೊಂಡಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.